ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿಂದಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ. ಫ್ರೆಂಡ್ಸ್, ಈಗ ಇಷ್ಟು ಬೇಗ ರೆಡಿಯಾಗಿ ಎಲ್ಲಿ ಹೊಲತ್ತೀವಪ್ಪ ಅಂತಂದ್ರೆ ನಿಮಗೂ ಕರ್ಕೊಂಡು ಹೋಗ್ತೀವಿ ಬರ್ರಿ ಫ್ರೆಂಡ್ಸ. ಮತ್ತು ಆ ಕಡೆಯಿಂದ ಯಾರು ಬರ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದೊಂದು ಲೈಕು ಬಹಳನೇ ಇಂಪಾರ್ಟೆಂಟ್ ಆಗಿರ್ತಾವೆ ರೀ. ಹಾಗಾಗಿಬಿಟ್ಟು ಕೇಳ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ, ನಿಮ್ಮ ಸಪೋರ್ಟ್ ಇರಲಿ ನೋಡಿರಿ. ಎಲ್ಲ ಸಾಮಾನು ತೆಗೆದು ಹಾಕಿವ್ರಿ ಫ್ರೆಂಡ್ಸ. ನಿನ್ನೆ ವಿಡಿಯೋನಲ್ಲಿ ತೋರಿಸಿನಲ್ರಿ, ಎಲ್ಲನೂ ತೆಗೆದು ಹಾಕಿವಿ. ತೆಗೆದು ಹಾಕಿಬಿಟ್ಟು ಈಗ ಹಾಸ್ಪಿಟಲಿಂದ ಜಲ್ದಿ ಬಂದ್ರೆ ನಾವು ಈ ಸಾಮಾನು ಇಡೋಕ್ಕತ್ತದ್ರಿ. ಇಟ್ಬಿಟ್ಟು ನಾಳೆ ಊರಿಗೆ ಹೋಗ್ಬೇಕ್ರಿ. ಇಲ್ಲಿ ಕಿಚನಲ್ಲಿ ಏನಿಲ್ಲ ನೋಡ್ರಿ, ಕಿಚನಲ್ಲಿ ಏನಿಲ್ಲ ರೀ, ಅಲ್ಲೇ ಅವ ರೀ. ಅವು ಇವತ್ತು ಸಂಜೆ ಅಷ್ಟರಲ್ಲಿ ತೆಗಿಬೇಕಂತ ಅಂದ್ಕೊಂಡಿವ್ರಿ ಫ್ರೆಂಡ್ಸ. ಸಂಜೆ ತೆಗೆದ್ಬಿಟ್ಟು ನಾಳೆ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ರೀ. ಆದರೆ ಏನಾಗ್ತದೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಈಗಂತರೂ ಮಕ್ಕನಿಗಾಗಿ ಹಾಸ್ಪಿಟಲ್ ಹೋಗಕತ್ತೀವಿ ರೀ. ಆ ಕಡೆಯಿಂದ ನಮ್ಮ ಅಕ್ಕ ಬರ್ತಾಯಿದ್ದಾಳೆ ರೀ ಫ್ರೆಂಡ್ಸ. ನಮ್ಮ ಅಕ್ಕನಿಗೆ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ. ಏನಾಗಿದೆ ಅಂತ ನಾನು ಅಲ್ಲೇ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸು. ಅಲ್ಲೇ ಆದಷ್ಟು ವೀಡಿಯೋನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ. ಮತ್ತು ನಮ್ಮ ಮನೆಯವ್ರು ಬಂದುಬಿಟ್ಟು ಇದಕ್ಕೆ ಹೋಗ್ಯಾರ ರೀ, ಹೊರಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರ ನೋಡ್ರಿ. ಇನ್ನೂ ಬಂದಿಲ್ಲ ರೀ ಫ್ರೆಂಡ್ಸ. ಅವ್ರ ಸಲುವಾಗಿ ನಾನು ವೇಟ್ ಮಾಡಕತ್ತೀನಿ ರೀ. ಅವ್ರು ಬರೋದು ಹೋಗೋದು ನೋಡ್ರಿ ಫ್ರೆಂಡ್ಸ. ಕೂದಲು ನೋಡ್ರಿ ಭಾಳ ಕಟ್ ಮಾಡೀನಿ ರೀ ಫ್ರೆಂಡ್ಸ. ಇಲ್ಲಿ ಕಟ್ ಮಾಡೀನಿ ರೀ, ಇಲ್ಲಿ ಕಟ್ ಮಾಡೀನಿ ರೀ. ಕಟ್ ಮಾಡಿ 1-2 ತಿಂಗಳೂ ಆಗಿಲ್ಲ ನೋಡ್ರಿ ಫ್ರೆಂಡ್ಸ. 2 ತಿಂಗಳು ಐತಿ. 2 ತಿಂಗಳು ಐತೆ ರೀ ಫ್ರೆಂಡ್ಸ. ಇಷ್ಟು ಬೆಳೆದಾವೆ ನೋಡ್ರಿ. ಕೂದಲು ಬೆಳವಣಿಗೆ ಭಾಳ ಅವ್ರಿ. ಆದ್ರೆ ದಟ್ಟಿಲ್ಲ ನೋಡ್ರಿ ಫ್ರೆಂಡ್ಸ. ನಂಗೆ ದಟ್ಟಿರಬೇಕು, ತೆಳ್ಳಗವರಿ ಕೂದಲು, ತೆಳ್ಳಗವರಿ ದಟ್ಟಿರ್ಬೇಕಿತ್ತು ರೀ ಫ್ರೆಂಡ್ಸ. ಸ್ವಲ್ಪ ಇದ್ದಷ್ಟು ಚಲೋ ಇರಬೇಕಿತ್ತು ರೀ. ಆದರೆ ನನ್ನ ಕೂದಲು ಇದ್ದಷ್ಟು ಚಲೋನೇ ಅವ್ರಿ. ಸಾಕ್ರಿ ಇಷ್ಟು, ಅತಿ ಆಸೆನೂ ಬ್ಯಾಡ್ದು. ಆದರೆ ಇನ್ನೂ ಸ್ವಲ್ಪ ದಮ್ಮ ಇರಬೇಕಿತ್ತು ಅಂತ ಅನ್ನಿಸ್ತು. ಬರ್ರಿ ಫ್ರೆಂಡ್ಸ, ಆದಷ್ಟು ನನ್ನಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ನೋಡಿ ಫ್ರೆಂಡ್ಸ. ನಾವೀಗ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಗುಲ್ಬರ್ಗದಲ್ಲಿರುವಂಥ ESI ಹಾಸ್ಪಿಟಲ್ಗೆ ಬಂದೀವಿ ನೋಡಿರಿ ಫ್ರೆಂಡ್ಸ. ಯಾಕಂತಂದ್ರೆ ನಮ್ಮ ಅಕ್ಕನಿಗೆ ಹುಷಾರಿಲ್ರಿ, ಥೈರಾಯ್ಡ್ ಆಗಿದೆ ಅಂತ. ಅದರ ಸಲುವಾಗಿ ತೋರ್ಸೋಕೆ ಬಂದೀವಿ ನೋಡಿರಿ. ಅವರು ಸೇಡಮ್ನಲ್ಲಿ ತೋರಿಸ್ಕೊಂಡಾರಿ ಫಸ್ಟ್. ಸೇಡಮ್ನಲ್ಲಿ 2 ಸರಿ ಹೋಗಿ ಬಂದಾರಿ. ಆದ್ರೆ ನನ್ನ ಕಣ್ಣಾರೆ ಕಿವಿಯಾರೆ ಕೇಳಬೇಕು ಅಂತ ನಂಗೆ ಬಂದಿದ್ದು ರೀ. ಹಂಗಾಗ್ಬಿಟ್ಟು ಕರ್ಕೊಂಬಂದಿ ನೋಡಿರಿ. ಯಾಕೆ ನನ್ನ ಕಣ್ಣಾರೆ ಕಿವಿಯಾರೆ ಕೇಳಬೇಕು ಅಂತಂದ್ರೆ ನಮ್ಮ ತಾಯಿಗೂ ಈ ಥರನೇ ಆಗಿತ್ತು ರೀ ಫ್ರೆಂಡ್ಸ. ಅದು ನಮ್ಮ ತಾಯಿ ಜೀವನೇ ನುಂಗ್ಕೊಂಡ್ಬಿಟ್ಟು. ಹಾಗಾಗಿ ನಮ್ಮ ಅಕ್ಕನಿಗೂ ಏನಾದರೂ ಆಗುತ್ತಾ ಅನ್ನೋ ಒಂದು ಭಯ ಫ್ರೆಂಡ್ಸ. ದೇವರು ಕಷ್ಟನ ಕೊಡಬೇಕು, ಆದರೆ ಇಷ್ಟೊಂದು ಕಷ್ಟ ಕೊಡಬಾರ್ದು ಫ್ರೆಂಡ್ಸ. ಶಕ್ತಿ ಮೀರಿ ಕಷ್ಟ ಕೊಟ್ಟರೆ ಯಾರಿಂದನೂ ಸಹಿಸೋಕ್ಕಾಗಲ್ಲ ನೋಡಿರಿ. ನಮ್ಮ ತಾಯಿನೂ ತೀರ್ಕೊಂಡ್ರು ರೀ, ನಮ್ಮ ತಂದೆನೂ ತೀರ್ಕೊಂಡ್ರು. ಇದನ್ನು ನನ್ನ ಅಕ್ಕ ನನ್ನ ಜೊತೆ ಇರುತ್ತೆ ಅಂದರೆ ಆ ಜೀವಕ್ಕೂ ಈ ಥರ ದೇವರು ಶಿಕ್ಷೆ ಕೊಡ್ತಾಯಿದ್ದಾನೆ. ಯಾಕಂತ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಗೊತ್ತಿಲ್ಲ ಫ್ರೆಂಡ್ಸ. ನಾವು ಈಗಾದರೂ ಯಾರಿಗೂ ನಾವು ಅನ್ಯಾಯ ಮಾಡಿಲ್ಲ, ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ತಿಂದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಂದವರಲ್ಲ, ಆಡ್ದವರಲ್ಲ, ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ತಿಂದವರಲ್ಲ. ನಮ್ಮ ಕೈಲಾದಷ್ಟು ನಾವು ಒಳ್ಳೇದು ಮಾಡೀವಿ, ನಮ್ಮ ಕೈಲಾದಷ್ಟು ನಾವು ಕೊಟ್ಟಿವಿ. ಖರೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಫ್ರೆಂಡ್ಸ. ಆದರೆ ನಮಗೆ ಯಾಕೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬರ್ಲತ್ತದ ಅಂತ ಗೊತ್ತಿಲ್ಲ ರೀ. ಮನುಷ್ಯರಿಗೆ ನಂಬಿ ಹಾಳೋದರ ಹಾರ್ರಿ ಫ್ರೆಂಡ್ಸ. ಆದ್ರೆ ದೇವ್ರಿಗೆ ನಂಬಿ ಹಾಳೋದವರು ಯಾರೂ ಇಲ್ಲ ನೋಡ್ರಿ. ದೇವ್ರ ಮೇಲೆ ಭಾರ ಹಾಕಿವಿ ನೋಡ್ರಿ. ದಯವಿಟ್ಟು ಪ್ಲೀಸ್ ನಾನು ಇದು ಒಂದೇ ಕೇಳ್ಕೊತೀನಿ, ನನ್ನ ಅಕ್ಕನಿಗೆ ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಆದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ರೀ. ಭಾಳ ಪುಣ್ಯ ಬರ್ತದೆ ಅಂತ ಹೇಳ್ಬೋದು ರೀ. ಆಪ್ರೇಷನ್ ಅದು ಅಂತಂದ್ರೆ ನಾವಿರೋದು ಬೆಂಗ್ಳೂರ್ಗೆ ರೀ. ಮತ್ತು ನಮ್ಮ ಅಕ್ಕನಿಗೆ ಆಪ್ರೇಷನ್ ಆಯಿತು ಅಂತಂದ್ರೆ ಬರೋಕ್ಕೂ ಆಗೋಲ್ಲ, ಇರೋಕ್ಕೂ ಆಗೋಲ್ಲ. ನಾನಿಲ್ಲಿ ಬಂದ್ರೆ ಮತ್ತು ಅಲ್ಲಿ ನಮ್ಮದು 2 ತೊಲೆ ಮನೆ ಬಾಡಿಗೆ ಕಟ್ಟೋದು, ಇದು ಒಂದು ಕಷ್ಟ ಆಗ್ತದೆ ರೀ ಫ್ರೆಂಡ್ಸ. ನಮ್ಮ ಅಕ್ಕ ಒಬ್ಬಳೇ ಮಾಡ್ಕೊಳಕ್ಕೂ ಬರಲ್ಲ ರೀ. ಕುತ್ತಿಗೆಗೆ ಆಪ್ರೇಷನ್ ಆಗಿರ್ತದಲ್ಲ ರೀ, ಹಾಗಾಗಿ ಅವಳಿಗೂ ಬರಲ್ಲ ನೋಡ್ರಿ ಫ್ರೆಂಡ್ಸ. ನಂಗೆ ಇದು ಒಂದೇ ಭಯ ಆಗ್ಬಿಟ್ಟದ್ರಿ ಫ್ರೆಂಡ್ಸ. ಆಪ್ರೇಷನ್ ಆಗಲಿಲ್ಲ, ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಐತಂದ್ರೆ ಭಾಳ ಚಲೋ ಆಯ್ತು ನೋಡ್ರಿ. 3 ತಿಂಗಳು ಬಿಟ್ಟು ಮತ್ತೆ ಬಾ ಅಂದಾರ್ರಿ. ಸೋಮವಾರ ದಿನ ಹೋಗ್ಬೇಕು ರೀ. ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಯಾರ್ರಿ. ರಿಪೋರ್ಟ್ ನೋಡಿಬಿಟ್ಟು ಟ್ಯಾಬ್ಲೆಟ್ ಕೊಡ್ತೀನಿ. 3 ತಿಂಗಳ ಮೇಲೆ 3 ತಿಂಗಳಿಗೊಮ್ಮೆ ಬಂದು ಸ್ಕ್ಯಾನಿಂಗ್ ಮಾಡ್ಬೇಕಂತ ಅಂದಾರ್ರಿ. ಅದು ಬೆಳೆದು ಬೆಳಿಲಾರ್ದು ಗೊತ್ತಾಗ್ತದೆ ಅಂತಂದಾರ್ರಿ. ತಿಂಗಳಿಗೊಮ್ಮೆ ಹೋಗ್ಬೇಕು ರೀ. ತಿಂಗಳಿಗೊಮ್ಮೆ ಹೋದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ ರೀ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೋಡಿಬಿಟ್ಟು ಅದು ಬೆಳಿಲತ್ತಂದ್ರೆ ಆಪ್ರೇಷನ್ ಮಾಡ್ಬೇಕಂತಾರೆ ರೀ. ಅಷ್ಟ್ರ ಮೇಲೆ ನಿಂತಂದ್ರೆ ಆಪ್ರೇಷನ್ ಅದು ಏನು ಹೇಳಲ್ಲ ನೋಡ್ರಿ ಫ್ರೆಂಡ್ಸ. ಇಲ್ಲಿ ನಮ್ಮ ಅಕ್ಕವ್ರು ಬಂದರು ರೀ. ನಮ್ಮ ಅಕ್ಕವ್ರು ಬಂದಮೇಲೆ ನಮ್ಮ ಸೋನಿಗೆ ನಾನು ಚಪ್ಪಲ್ ತಂದಿದ್ರಿ ನಮ್ಮ ಅಕ್ಕನ ಮಗಳಿಗೆ. ಹಾಕ್ಕೊಂಡ್ಬಿಟ್ಟು ಇಷ್ಟೊಂದು ಕುಂದಾಡ್ಲತ್ತಾಳ ನೋಡ್ರಿ ಆಕಿ. ಫುಲ್ ಖುಷಿಯಾಗ್ಯಾಳ್ರಿ ಫ್ರೆಂಡ್ಸ. 1 ಮಂತ್ ಆಯ್ತು, 1 ತಿಂಗಳು ಹಿಡಿದು ನಂಗೆ ಕಾಕಿ ಯಾವಾಗ ಬರ್ತಿ, ಮಮ್ಮಿ ಕಾಕಿ ಯಾವಾಗ ಬರ್ತಾಳೆ ಅಂತ ಬರೀ ಇದು ಒಂದೇ ಕೇಳ್ತಾ ಇದ್ದಳು. ನಾವು ಇಲ್ಲಿಗೆ ಬಂದೀವಿ ಅಂತಂದ್ರೆ ಆಕಿಗೆ ದಮ್ಮಿ ಇರಲಿಲ್ಲ. ಯಾವಾಗ ನೋಡ್ತೀವಿ ಅಂದಂಗೆ ಆಗೈತೆ ರೀ ಫ್ರೆಂಡ್ಸ.
ನಮ್ಮ ಫೋನ್ ಮಾಡಿಬಿಟ್ಟು ಫೋನಲ್ಲೆಲ್ಲ ನೀ ಯಾವಾಗ ಬರ್ತಿ ಮಕ್ಕಳು ಅಂತಾರೆ ಮಾತಾಡೋದೇ ಕೇಳೋಕೆ ಅಷ್ಟೊಂದು ಚಂದ ನೋಡಿರಿ ಫ್ರೆಂಡ್ಸ. ನೀನು ಯಾವಾಗ ಬರ್ತಿ ಕಾಕಿ, ನೀ ಯಾವಾಗ ಬರ್ತಿ ಅಂತ ಕೇಳತ್ತಿಳು. ಬರ್ತೀನಿ ನಾಳೆಗೆ ಅಂತಂದ್ರೆ ಗಪ್ಪ ಅದಳ್ರಿ ಫ್ರೆಂಡ್ಸ ಫೋನಲ್ಲಿ ನಿನ್ನೆ ನೈಟು. ಇವತ್ತು ಹೊಂಟಿವಂತಂದ್ರೆ ಅವ್ರ ಅವ್ವ ಅಪ್ಪನಕಿನ್ನ ಫಸ್ಟ್ ತಯಾರಾಗಿ ರೆಡಿಯಾಗಿ ಕುಂತಾಳಂತ ನೋಡ್ರಿ ಫ್ರೆಂಡ್ಸ್. ಆಕಿ ನೋಡ್ಬೋದು ರೀ ನಮ್ಮ ಅಕ್ಕ ಹೆಂಗಾಗ್ಯಾಳ್ರಿ. ಫಸ್ಟು ಒಂದು ಸ್ವಲ್ಪ ಭಾಳ ಖರಾಬ್ ಆಗಿಳ್ರಿ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ ರೀ, ಅಷ್ಟೇ ಚಲೋ ಆಗ್ಯಾಳ ನೋಡ್ರಿ. ಕೈದು ಆಪ್ರೇಷನ್ ಐತ್ರಿ, ಕೈಯಲ್ಲೂ ಅದು ಯಾವಾಗ ಸಣ್ಣಂದಿರ್ಲಾಕ್ರಿ ಫ್ರೆಂಡ್ಸ್. ನಾವಿನ್ನು ಸಣ್ಣರಿದ್ದೀವಿ ಅವಾಗ ಕೈಯಲ್ಲಿ ಬಲಗೈಯಲ್ಲದು ಏನೋ ಸಿಂಧಿ ಮುಳ್ಳು ಇರ್ತದಲ್ರಿ, ಸಿಂಧಿ ಕುಡಿಯಲ್ವ, ಆ ಸಿಂಧಿ ಗಿಡದು ಮುಳ್ಳು ಕೈಯಲ್ಲಿ ಚುಚ್ಕೊಂಡ್ಬಿಟ್ಟು ಸ್ವಲ್ಪ ಬಂದಿತ್ತು ರೀ. ಅವಾಗ ಇನ್ನೊಂದು ಸ್ವಲ್ಪ ಒಳಗಿತ್ತು, ಅದು ಈಗ ಬ್ಯಾನಿ ಮಾಡತೈತಂತ್ರಿ. ಅದ್ರ ಮೇಲೆ ಏನಂತಾರೆ ರೀ, ಅದನ್ನು ಆಪ್ರೇಷನ್ ತೆಗೆದ್ಬಿಟ್ಟು ಅದು ಹಿಂಗಾಗದ ಮಟ್ಟಿಗೆ ಆಪ್ರೇಷನ್ 2 ತಿಂಗಳು ಹಿಂಗೋ ಒಂದೇ ಕೈಲಿಂದೇ ಮಾಡ್ಕೊಂಡೋಳ್ರಿ ಫ್ರೆಂಡ್ಸ್. ಆವಾಗೂ ನಾವು ಬೆಂಗಳೂರಿಗೆ ಇದ್ವಿ, ಆವಾಗಲೂ ಒಂದೇ ಕೈಲಿ ಮಾಡ್ಕೊಂಡೋಳು. ಹೆಂಗೋ ಕೈಯೆಲ್ಲ ಅಡ್ಜಸ್ಟ್ ಆಗುತ್ತೆ, ಹೆಂಗಾರ ಮಾಡ್ಕೊತಂತ ಅಂದ್ಕೊಂಡಿವ್ರಿ. ಆದರೆ ಈಗ ಕುತ್ತಿಗೆಗೆ ಆಪ್ರೇಷನ್ ಅಂತಂದ್ರೆ ನಂಗಾರ ಭಾಳ ಭಯ ಅಲ್ಲತ್ತದ್ರಿ ಫ್ರೆಂಡ್ಸ್. ಆಕಿಗೆ ನಾ ಧೈರ್ಯ ಕೊಡತ್ತೀನಿ, ಆದ್ರೆ ನನಗೆ ಧೈರ್ಯ ಸಮಾಧಾನ ತೊಗೊಳಕ್ಕೆ ಆಲತ್ತಿಲ್ಲ ನೋಡ್ರಿ ಫ್ರೆಂಡ್ಸ. ಆದರೂ ದೇವ್ರ ಮೇಲೆ ಭಾರ ಹಾಕಿವ್ರಿ, ದೇವರು ಎಲ್ಲಿಗೆ ಇದು ಮುಟ್ಟಿಸ್ತಾನೋ ನೋಡ್ಬೇಕ್ರಿ ಫ್ರೆಂಡ್ಸ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂದಮೇಲೆ ಲಾಸ್ಟಿಗೆ ಅದ್ರ ಕಡೆಯಲ್ಲಿ ಕೈ ಹಿಡಿತಾನಂತ ನಾ ಅಂದ್ಕೊಂಡು ನೋಡ್ಬೇಕ್ರಿ ಫ್ರೆಂಡ್ಸ ಏನಾಗತ್ತಂತ. ನೋಡ್ಬೋದ್ರಿ ಇಲ್ಲಿ ನಮ್ಮ ಸೋನಿ ಚಪ್ಪಲ್ ತೆಗೆಯೋದು ಭಾಳ ಅಂದ್ರೆ ಭಾಳ ಖುಷಿಯಾಗಿ ನೋಡ್ರಿ ಚಪ್ಪಲ್ ತಂದಿದ್ದು ನೋಡಿ. ನಮ್ಮ ಅಕ್ಕಗೆ ನೋಡಿದ್ರೆ ಪಾಪ ಅನ್ನಿಸ್ತದ್ರಿ, ಮುದ್ದ ಮನ್ಸಿರೋಳು, ಯಾರಿಗೆ ನನ್ನೆಲ್ಲ ಆಡಲ್ಲ, ಜಗಳ ಅಂತ ಮೊದಲೇ ಬರಲ್ರಿ. ನಾ ಇನ್ನೂ ಸ್ಟ್ರಾಂಗ್ ರೀ, ಆದ್ರೆ ನಮ್ಮ ಅಕ್ಕ ಭಾಳ ಅಂದ್ರೆ ಭಾಳ ಇದು ನೋಡ್ರಿ ಫ್ರೆಂಡ್ಸ, ಸೈಲೆಂಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಏನು ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ರೀ. ಒಬ್ಬಾಕಿ ಒಂದು 10 ಕಿಲೋಮೀಟ್ರ್ ಹೋಗಿ ಬಾ ಅಂತಂದ್ರೆ ಹೋಗಿ ಬರೋಕ್ಕಲ್ಲ ನೋಡ್ರಿ ಫ್ರೆಂಡ್ಸ. ನಂಗಿರೋ ಧೈರ್ಯ ಅವಳಿಗಿಲ್ಲ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ. ಹೆಂಗೆ ತಾಳ್ತಾಳೋ, ಹೆಂಗೆ ಸಹಿಸ್ಕೊತಾಳೋ ಅವಳಿಗೆ ಗೊತ್ತು, ದೇವರಿಗೆ ಗೊತ್ತು. ಆದ್ರೆ ಸಹಿಸ್ಕೊಂಬ ಆಪ್ರೇಷನ್ ಏನಾದರೂ ಅಂದ್ರೆ ಆಪ್ರೇಷನ್ ಸಹಿಸ್ಕೊಂಬ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಮತ್ತು ದೇವರಲ್ಲಿ ಕೇಳ್ಕೊಂಬೋದು ಒಂದೇ ರೀ ಫ್ರೆಂಡ್ಸ, ಆದಷ್ಟು ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಆಗಬೇಕು ನೋಡಿರಿ. ಗಂಟ್ಲು ಈ ಥರ ಉಬ್ಬೇದು ನೋಡಿರಿ, ಅದು ಅಷ್ಟು ಉಬ್ಬೇದು ನೋಡಿರಿ ಫ್ರೆಂಡ್ಸ. ನಮ್ಮ ತಾಯಿಗೂ ಆ ಕಡೆನೇ ಇತ್ತು ಅಷ್ಟು ಗಡ್ಡಿ ಅಂತ್ರಿ, ತಾಯಿ ಹೀಗದ್ರಿ. ಬರಲಿ ಅದು ಆಪ್ರೇಷನ್ ಮಾಡಿ ತೆಗಿಬೇಕು. ಗೋಲಿ ಮೇಲೆ ಕಮ್ಮಿ ಆಯಿತು ಚಲೋ, ಇಲ್ಲ ಅಂದ್ರೆ ಆಪ್ರೇಷನ್ ಮಾಡಿ ತೆಗಿಬೇಕು ಅಂತಂದಾರ್ರಿ. ನೋಡ್ಬೇಕ್ರಿ, ದೇವ್ರ ಮೇಲೆ ಭಾರ ಹಾಕ್ತೀನಿ. ಗೋಲಿ ಮೇಲೆ ಕಮ್ಮಾದ್ರೆ ಭಾಳ ಚಲೋ ಆತದ್ರಿ. ದೇವ್ರಿಗೆ ನಾನು 100 ನಮಸ್ಕಾರ ಮಾಡ್ತೀನಿ ರೀ ಫ್ರೆಂಡ್ಸ. ನಿಮ್ಮ ಒಂದು ಬ್ಲೆಸ್ ಇರಲಿ ಅಂತ ಕೇಳ್ಕೊತೀನಿ ರೀ. ಎಲ್ಲಿಗಾರ ಹೋದ್ರೆ ಬಸ್ ಈಗ ತೆಗಿಬೇಡ ನೋಡ, ಈಗ ತೆಗಿಬೇಡ ನೋಡು. ಒಟ್ಟು ಇರ್ತದ. ಆಯ್ತು, ತೆಗಿಬೇಡ ಸೋನಿ, ತೆಗಿಬೇಡ ನೋಡು. ಅವಕ್ಕೆ ಚಲೋ ಇಟ್ಕೋ. ಹೇಳ ಮ್ಯಾಗ ಹೇಳ ಸೋನಿ, ಮ್ಯಾಗ ಗೌನೊಳಗೆ ನಾಯಿ, ಗೌನೊಳಗೆ ನಾಯಿ ಶಾರಮ್ಮೈ ಎಲ್ಲ ಹಂಗೆ ಏನು ನಿದ್ದೆ ಮಾತಾಳ ಇಂದಪ್ ಮತ್ತೆ ಬಿ ಏನಾಗ್ಯದ? ಎಲ್ಲಾರ ಅವ್ರಿಗೆ ಮಣ್ಣು ಹಾಕಿರಿ? ಎಲ್ಲಿ ದೊಡ್ಡಾಗಲತ್ತೀವಿ? ದೊಡ್ಡಾಗ ಎಲ್ಲಾರ ಸನಿ ಸತ್ತಾರ? ಎಲ್ಲಿ ಎಲ್ಲಿ ಸತ್ತಾರ? ಎಲ್ಲಿ ಸತ್ತಾರ ಹೇಳ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹಿಂಗೆ ಮಾಡು, ಚಲೋ ಮಾಡವ, ಚಲೋ ಮಾಡು. ಇಲ್ಲ ನೋಡಿ ಮರಿ ತೋರಿಸು. ಸಾಕು.
ಏನು ಬೇಕು ನಡಿ ಫ್ರೆಂಡ್ಸ. ಈಗ ಬಂದ್ವಿ ಹಾಸ್ಪಿಟಲಿಂದ. ಯಾಕೆ ಹೋಗಿದ್ವಿ ಹಾಸ್ಪಿಟಲ್ ಅಂತಂದ್ರೆ ನಮ್ಮ ಅಕ್ಕನಿಗೆ ಇಲ್ಲಿ ಥೈರಾಯ್ಡ್ ಆಗಿದೆ ರೀ ಫ್ರೆಂಡ್ಸ. ಹಂಗಾಗ್ಬಿಟ್ಟು ಅಲ್ಲಿ ಅವ್ರ ಹತ್ರನೇ ತೋರಿಸ್ಕೊಂಡ್ರಿ. ಆದ್ರೆ ನಂಗೊಂದು ಸ್ವಲ್ಪ ಕ್ಲಿಯರಾಗಿ ಕೇಳ್ಕೊಬೇಕು ಡಾಕ್ಟ್ರ್ ಬಾಯಿಂದ ಅಂತ ನಮ್ಮ ಅಕ್ಕನಿಗೆ ನಾನು ಕರ್ಕೊಂಡು ಹೋಗಿದ್ದೆ. ನಮ್ಮ ಮನೆಯವರು, ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಮಾಮ 4 ಜನ ಹೋಗಿದ್ವಿ. ನಮ್ಮ ಅಕ್ಕನ ಮಗಳು ಕರ್ಕೊಂಡು ಅವಳು ಬಂದಿದ್ದು. 4 ಜನ ಹೋಗಿವ್ರಿ ಫ್ರೆಂಡ್ಸ. ಅವಳಿಗೆ ಇಲ್ಲಿ ನಮ್ಮಮ್ಮಗೆ ಹೆಂಗಿತ್ತು ರೀ ಹಂಗೆ ಥೈರಾಯ್ಡ್ ಆಗೈತೆ ನೋಡಿರಿ ಫ್ರೆಂಡ್ಸ. ಏನು ಮಾಡಬೇಕು ಅಂತ ಗೊತ್ತಲ್ಲತ್ತಿಲ್ರಿ. ದೇವರು ಕೊಡೋರಿಗೆ ಕಷ್ಟ ಇಷ್ಟು ಕೊಟ್ಟು ನೋಡ್ತಾನಂತ ಹೇಳ್ತೀನಿ ರೀ ನಾನು. ಯಾಕಂತಂದ್ರೆ 2023ಇಂದ ಸ್ಟಾರ್ಟ್ ಆಗಿದ್ದು ಇನ್ನೂ ನಮಗೆ ನಿಲ್ತಾ ಇಲ್ಲ. ನಮ್ಮ ತಂದೆ ತಾಯಿ ಇನ್ನೂ ಹೋದರು, ನಮ್ಮ ಅಕ್ಕ ನಾವು ಆದ್ರೆ ಚೆನ್ನಾಗಿರಬೇಕು, ಚಲೋ ಇರಬೇಕು ಅಂತಂದ್ರೆ ನಮಗೂ ಈ ಥರ ಸಾಡ ಸಟ್ಟು ಸುತ್ಕೊಳತ್ತದ ರೀ ಫ್ರೆಂಡ್ಸ. ಭಾಳ ಬೇಜಾರಾಯ್ತು ರೀ. ಯಾಕಂತಂದ್ರೆ ನಮ್ಮ ತಾಯಿಗೂ ಇಲ್ಲಿ ಥೈರಾಯ್ಡ್ ಆಗಿಬಿಟ್ಟಿನೇ ಅದು ನಮ್ಮ ತಾಯಿ ಜೀವನೇ ತಿನ್ಕೊಂಡ್ಬಿಡ್ತು. ಮತ್ತು ಈಗ ನಮ್ಮ ಅಕ್ಕನಿಗೂ ಅದೇ ಆಗಿದ್ರೆ ಫ್ರೆಂಡ್ಸ. ಟ್ಯಾಬ್ಲೆಟ್ 3 ತಿಂಗಳು ಟ್ಯಾಬ್ಲೆಟ್ ಹಾಕೋಬೇಕು ಅಂತಂದಾರೆ ರೀ. ಮತ್ತು ಬ್ಲಡ್ ಚೆಕಪ್ಪು ಇಲ್ಲಿಂದೆಲ್ಲ ಬ್ಲಡ್ ತೆಕ್ಕೊಂಡ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಎಲ್ಲ ತೆಕ್ಕೊಂಡ್ಬಿಟ್ಟು ರಿಪೋರ್ಟ್ ಬರೋವರೆಗೂ ವೇಟ್ ಮಾಡ್ಬೇಕಂತಂದಾರೆ ರೀ. ಇವತ್ತು ಶುಕ್ರವಾರ ರೀ, ಸೋಮವಾರ ರಿಪೋರ್ಟ್ ಬರ್ತದಂತ. ಸೋಮವಾರ ಹೋಗ್ಬೇಕು ನೋಡಿರಿ. ಮತ್ತು ನಮ್ಮ ಅಕ್ಕನ ಮಾಮ ಹೋಗ್ತಾರೆ ರೀ. ನಾವಂತೂ ಊರಿಗೆ ಹೋಗ್ಬೇಕಲ್ರಿ. ಹಂಗಾಗ್ಬಿಟ್ಟು ಹೋಗಿಲ್ಲ ಅಂದರೂ ಭಾಗಿಲ್ರಿ. ನಮ್ಮ ಅಕ್ಕನ ಮಾಮ ಹೋಗ್ತಾರೆ ರೀ ಫ್ರೆಂಡ್ಸ. ರಿಪೋರ್ಟ್ ಬಂದಮೇಲೆ ಅದು ನೋಡಿಬಿಟ್ಟು ಏನು ಹೇಳ್ತಾರೋ ಗೊತ್ತಿಲ್ಲ ರೀ. ಕಂಟಿನ್ಯೂ 3 ತಿಂಗಳು ಗೋಲಿ ಚಾಲೋಡಮ್ ಅಂತಂದಾರೆ ರೀ. ತಿಂಗಳಿಗೆ ಒಂದು ಸರಿ ಬಂದು ತೋರಿಸ್ಕೊಂತಂದಾರೆ ರೀ ಫ್ರೆಂಡ್ಸ. ಅದು ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗ್ತದಲ್ಲ ರೀ. ಹಂಗಾಗ್ಬಿಟ್ಟು ಅದು ಬೆಳೆದಿದ್ದು ಬೆಳಿಲಾರ್ದು ಗೊತ್ತಾಗ್ತದೆ. ಸ್ಕ್ಯಾನಿಂಗ್ ಮಾಡಬೇಕು. ತಿಂಗಳಿಗೆ ಒಂದು ಸರಿ ಬಂದು ತೋರಿಸ್ಕೊಂತಂದಾರೆ ರೀ. ನಮ್ಮ ಅಕ್ಕನೂ ಹೋಗ್ತೀನ ಅಂತ ಅಂದಾಳ್ರಿ. ಹೋಗಂತಂದೇನು ರೀ ಫ್ರೆಂಡ್ಸ. ಇಲ್ಲೇ ಈ ಥರ ಆಗ್ಬಿಟ್ಟದ್ರಿ. ಈ ಕಡೆ ಬಲಕ್ ಸೈಡ್ ರೀ ಈಟ್ ಆಗಿಬಿಟ್ಟದ್ರಿ ಫ್ರೆಂಡ್ಸ. ನಾನು ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿರಿ. ದೇವರು ಎಷ್ಟು ಕೊಡಬೇಕು ಕಷ್ಟ, ಆದರೆ ಇಷ್ಟೊಂದು ಕಷ್ಟ ಕೊಡಬಾರ್ದು ಫ್ರೆಂಡ್ಸ. ತಂದೆ ತಾಯಿ ಹೋದರು, ಮಕ್ಕಳಾರ ಚಲೋ ಇರಲಿ ಅಂತ ದೇವ್ರಿಗೆ ನಂಬಿ, ಮನುಷ್ಯರಿಗೆ ನಂಬಿ ಹಾಳಾದವರು ಭಾಳ ಮಂದಿ ರೀ. ಆದರೆ ದೇವ್ರಿಗೆ ನಂಬಿ ಹಾಳಾದವರು ಯಾರೂ ಇಲ್ಲ. ಆ ದೇವ್ರ ಮೇಲೆ ಭಾರ ಹಾಕಿವ್ರಿ ಫ್ರೆಂಡ್ಸ. ನಾವಂತರೂ ಏನು ಮಾಡೋಕ್ಕಿಲ್ಲ. ಈಗ ನೋಡಬೇಕು, ಟ್ಯಾಬ್ಲೆಟ್ ಹಾಕ್ಕೋಬೇಕು. ಹಾಕೋ ಅಂತಂದಿವ್ರಿ. ನಾವು ಭೀ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ಮೇಲೆ ಅದು ಅಷ್ಟಕ್ಕೆ ಏನೈತಂದ್ರೆ ಬೆಳೆಯಂಗಿಲ್ಲ ಅಂತಂದಾರೆ ರೀ. ಮತ್ತು ಅದು ಬೆಳಿಲತ್ತ ಏನಾರ ಅಂದ್ರೆ ಆಪ್ರೇಷನ್ ಮಾಡ್ಬೇಕಂತಂದಾರೆ ನೋಡಿರಿ ಫ್ರೆಂಡ್ಸ. ನೋಡ್ಬೇಕು ರೀ ಏನಾಗ್ತದೆ. 3 ತಿಂಗಳು ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಟ್ಟು 3 ತಿಂಗಳು ಬಾದು ಏನಾಗ್ತದೆ ನೋಡ್ಬೇಕು ನೋಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ. ನಿಮ್ಮ ಒಂದು ಸಪೋರ್ಟು ಭಾಳನೇ ಅದ್ರಿ ಫ್ರೆಂಡ್ಸ. ನಾನು ಕೇಳೋದೇನು ಬೇಕಿಲ್ಲ. ನಾನು ವಿಡಿಯೋ ಯಾವಾಗ ಹಾಕಿದ್ರು ಎಷ್ಟೊತ್ತಿಗೆ ಹಾಕಿದ್ರು ನೋಡ್ತೀರಾ. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನಿಮ್ಮ ಒಂದು ಸಪೋರ್ಟು ಇದೇ ರೀತಿ ಇರಲಿ, ಇನ್ನು ಮುಂದೇನು ಹೆಚ್ಚಾಗಿರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ನಮ್ಮಂಥ ಬಡವರಿಗೆ ನಿಮ್ಮಂಥವ್ರು ಬೆಳೆಸಿ ಮತ್ತು ಯಾರು ಬೆಳೆಸ್ಬೇಕು ರೀ. ಹಾಗಾಗಿ ಕೇಳ್ಕೊತೀನಿ ನೋಡಿರಿ. ನಿಮ್ಮ ಒಂದು ಸಪೋರ್ಟ್ ಇರಲಿ ಫ್ರೆಂಡ್ಸ. ನಿಮ್ಮ ಒಂದು ಸಪೋರ್ಟಿಂದ ನಮ್ಮಂಥ ಬಡವರು ಚಿಕ್ಕ ಯೂಟ್ಯೂಬರ್ಸು ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ. ಬಾಯ್ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ ಫ್ರೆಂಡ್ಸ. ಇರೋದೊಂದು ಜೀವನ, ಆರಾಮಾಗಿ ನಿನ್ನೆ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ. ಇವ್ರು ಹಾಗಂದ್ರು ಅವ್ರು ಹಾಗಂದ್ರು ಇದ್ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇರೋದೊಂದು ಜೀವನ. ಈ ದಿನ ಈ ಕ್ಷಣ ಮಾತ್ರ ನಮ್ಮದು ಫ್ರೆಂಡ್ಸ. ನಾಳೆ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಈ ಕ್ಷಣದಲ್ಲಿ ಇರೋ ಎಂಜಾಯ್ನ ಮಿಸ್ ಮಾಡ್ಕೋಬೇಡ್ರಿ. ಈ ಕ್ಷಣದಲ್ಲಿರೋ ಎಂಜಾಯ್ ಆಗಿ ಖುಷಿಯಿಂದ ಎಂಜಾಯ್ ಮಾಡಿ ಫ್ರೆಂಡ್ಸ. ನಮ್ಮ ಮನೆಯವ್ರು ಬಂದರು. ಬಾಯ್ ರೀ ಫ್ರೆಂಡ್ಸ.